ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಲಂಕಾ ದಹನ ಎಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾವಣನ ಆಜ್ಞೆಯಂತೆ ಹನುಮಂತನ ಬಾಲಕ್ಕೆ ಅರಿವೆಯನ್ನು ಸುತ್ತಿ ಎಣ್ಣೆ ಹುಯ್ದು ಬೆಂಕಿ ಹೊತ್ತಿಸಲಾಗಿದೆ. ಆ ಹನುಮಂತನು ರಾಕ್ಷಸರಿಂದ ತಪ್ಪಿಸಿಕೊಂಡು ಈಗ ಲಂಕೆಯ ಮಹಾದ್ವಾರದ ಮೇಲೆ ಬಾಲ ಸೂರ್ಯನಂತೆ ನಿಂತಿದ್ದಾನೆ. ಆಮೇಲೆ ಹನುಮಂತನು ಲಂಕಾ ಪಟ್ಟಣವನ್ನು ಸುತ್ತಲೂ ನೋಡಿ, ಇನ್ನು ಇಲ್ಲಿ ಉಳಿದಿರುವ ರಾಕ್ಷಸರಿಗೆ ಉಪದ್ರವವನ್ನು ಮಾಡಬೇಕು. ಮೊದಲು ಸೀತಾದೇವಿಯನ್ನು ಕಂಡು ಅಶೋಕವನವನ್ನು ನಾಶ ಮಾಡಿ ಆ ನಿಮಿತ್ತದಿಂದ ಯುದ್ಧಕ್ಕೆ ಬಂದ ರಾಕ್ಷಸರನ್ನು ಸಂಹರಿಸಿ ರಾವಣನ ಬಲಗಳಲ್ಲಿ ಕೆಲವನ್ನು ನಾಶ ಮಾಡಿದೆನು. ಇನ್ನು ಲಂಕಾ ಪಟ್ಟಣವನ್ನು ದಹನ ಮಾಡುವುದೇ ಯುಕ್ತ. ಈ ಪಟ್ಟಣವನ್ನು ನಿರ್ನಾಮವಾಗಿ ಮಾಡಿದರೆ ನನ್ನ ಪ್ರಯಾಸವೆಲ್ಲವೂ ಸಫಲವಾಗುವುದು. ಅಲ್ಪ ಯತ್ನದಿಂದಲೇ ಈ ಪಟ್ಟಣವನ್ನು ದಹಿಸುವ ಕಾರ್ಯವು ಸಾಧ್ಯವಾದರೆ ನಾನು ಬಂದ ಕಾರ್ಯವು ನೆರವೇರಿದಂತೆಯೇ. ನನ್ನ ಬಾಲದಲ್ಲಿ ಪ್ರತಿಷ್ಠೆ ಮಾಡಲ್ಪಟ್ಟ ಯಜ್ಞ ಪುರುಷನಿಗೆ ಲಂಕಾ ಪಟ್ಟಣದಲ್ಲಿರುವ ದೊಡ್ಡ ಗ್ರಹಗಳನ್ನು ಆಹುತಿಯಾಗಿ ಕೊಟ್ಟರೆ ನನ್ನ ಪ್ರಯಾಸವು ಸಫಲವಾಗುವುದು ಎಂದು ಯೋಚಿಸಿ ಆ ಪಟ್ಟಣದ ಮನೆಗಳ ಮೇಲೆ ಪ್ರಜ್ವಲಿಸುತ್ತಿದ್ದ ಬಾಲವನ್ನು ಎಳೆದುಕೊಂಡು ಸಂಚರಿಸುತ್ತಿದ್ದನು. ಒಂದು ಮನೆಯ ಮೇಲಿಂದ ಮತ್ತೊಂದು ಮನೆಯ ಮೇಲಕ್ಕೆ ನೆಗೆದು ಆ ಮನೆಗೆ ಕಿಚ್ಚು ತಗುಲಿಸುತ್ತಾ ಅಲ್ಲಿಂದ ಒಂದು ಉದ್ಯಾನವನಕ್ಕೆ ಹೋಗಿ ಆ ವನವನ್ನು ದಹಿಸುತ್ತಾ ಮತ್ತೊಂದು ಉದ್ಯಾನವನಕ್ಕೆ ಹೋಗಿ ಅದಕ್ಕೆ ಕಿಚ್ಚು ತಗುಲಿಸುತ್ತಾ ಈ ಪ್ರಕಾರದಲ್ಲಿ ಸಮಸ್ತ ರಾಕ್ಷಸರು ನೋಡುತ್ತಿರಲು ಭಯವಿಲ್ಲದೆ ಲಂಕಾ ಪಟ್ಟಣದಲ್ಲಿ ಉಪ್ಪರಿಗೆಗಳೆಲ್ಲವನ್ನು ದಹನ ಮಾಡುತ್ತಿದ್ದನು. ಈ ರೀತಿಯಲ್ಲಿ ತನ್ನ ತಂದೆಯಾದ ವಾಯುದೇವನನ್ನು ಸಹಾಯ ಮಾಡಿಕೊಂಡು ಮೊದಲು ಪ್ರಹಸ್ತನ ಮನೆಗೆ ಹೋಗಿ ಆತನ ಉಪ್ಪರಿಗೆಗೆ ಕಿಚ್ಚನ್ನು ತಗುಲಿಸಿ ಅಲ್ಲಿಂದ ಮಹಾಪಾರ್ಶ್ವ, ವಜ್ರದಂಷ್ಟ್ರ, ಶುಕ, ಸಾರಣ, ಇಂದ್ರಜಿತು, ಜಂಬುಮಾಲಿ, ಕುಂಭ, ನಿಕುಂಭ, ರಶ್ಮಿಕೇತು, ಸೂರ್ಯಶತ್ರು, ಹ್ರಸ್ವಕರ್ಣ, ದಂಷ್ಟ್ರ, ರೋಮಶ, ಯುದ್ಧೋನ್ಮತ್ತ, ಧ್ವಜಗ್ರೀವ, ವಿದ್ಯುಜ್ಜಿಹ್ವ, ಹಸ್ತಿಮುಖ, ಕರಾಳ, ವಿಶಾಲ, ಶೋಣಿತಾಕ್ಷ, ಕುಂಭಕರ್ಣ, ಮಕರಾಕ್ಷ, ಯಜ್ಞಶತ್ರು, ಬ್ರಹ್ಮಶತ್ರು ಮೊದಲಾದವರ ಮನೆಗಳನ್ನು ಉರಿಯಿಸಿದನು. ವಿಭೀಷಣನ ಮನೆಯೊಂದನ್ನು ಬಿಟ್ಟು ಮಿಕ್ಕ ರಾಕ್ಷಸರ ಮನೆಗಳನ್ನು, ಆ ಮನೆಗಳಲ್ಲಿದ್ದ ಬೊಕ್ಕಸ, ಭಂಡಾರ, ವಸ್ತು, ವಾಹನ, ರತ್ನಪಡಿ ಮೊದಲಾದ ಸಮಸ್ತ ಸಾಮಗ್ರಿಗಳನ್ನು ದಹಿಸಿದನು. ಬಳಿಕ ರಾಕ್ಷಸೇಶ್ವರರಾದ ರಾವಣನ ಅರಮನೆಗೆ ಹೋಗಿ ನಾನಾ ರತ್ನಗಳಿಂದ ಅಲಂಕರಿಸಲ್ಪಟ್ಟು ಸಮಸ್ತ ಮಂಗಳ ವಸ್ತುಗಳಿಂದ ಪರಿಪೂರ್ಣವಾಗಿ ಮಹಾಮೇರು ಮಂದರ ಗಿರಿಗಳಿಗೆ ಸಮಾನವಾದ ಶಯ್ಯಾಗ್ರಹದ ಉಪ್ಪರಿಗೆಗೆ ತನ್ನ ಬಾಲದ ಅಗ್ರಭಾಗದಲ್ಲಿದ್ದ ಅಗ್ನಿಯನ್ನು ತಗುಲಿಸಿ ಆತನ ಮನೆಯೆಲ್ಲವನ್ನೂ ದಹಿಸಿದನು. ಅನಂತರ ಪ್ರಳಯ ಕಾಲದ ಮೇಘವು ಗುಡುಗುವಂತೆ ಗರ್ಜಿಸಿ ತನ್ನ ಬಾಲದಲ್ಲಿದ್ದ ಯಜ್ಞ ಪುರುಷನನ್ನು ಪ್ರಳಯ ಕಾಲದ ವಾಯುವಿನೊಡನೆ ಕೂಡಿದ ಪ್ರಳಯ ಕಾಲಾಗ್ನಿಯೋ ಎಂಬಂತೆ ಹೆಚ್ಚಿಸಿ ಬಾಲವನ್ನು ತಿರುಗಿಸಿ ಸುವರ್ಣಮಯವಾದ ಗವಾಕ್ಷಗಳಿಂದಲೂ ರತ್ನ ಖಚಿತವಾದ ಶಿಖರಗಳಿಂದಲೂ ರಮಣೀಯವಾದ ಉಪ್ಪರಿಗೆಗಳನ್ನು ದಹಿಸಿದನು. ಆ ಉಪ್ಪರಿಗೆಗಳು ಸಿಡಿದು, ಒಡೆದು, ಬಿರಿದು, ಜರಿದು, ಕರಗಿ, ಮುರಿದು ಅಂತರಿಕ್ಷ ಲೋಕದಲ್ಲಿರುವ ಸಿದ್ಧರ ಮನೆಗಳು ಪುಣ್ಯಕ್ಷಯವಾದ ಮೇಲೆ ಭೂಲೋಕಕ್ಕೆ ಬೀಳುವಂತೆ ಬೀಳುತ್ತಿದ್ದವು. ಆ ಸಮಯದಲ್ಲಿ ತಮ್ಮ ಮನೆಗಳಿಗೆ ತಗುಲಿದ ಕಿಚ್ಚನ್ನು ಆರಿಸಲಾರದೆ ಓಡುತ್ತಿದ್ದ ರಾಕ್ಷಸರ ಕೋಲಾಹಲ ಧ್ವನಿಗಳು ಗಗನ ಮಂಡಲಕ್ಕೆ ಕೇಳುತ್ತಿದ್ದವು. ತಮ್ಮ ಮಕ್ಕಳನ್ನೆತ್ತಿಕೊಂಡು ಓಡುತ್ತಿರುವ ರಾಕ್ಷಸ ಸ್ತ್ರೀಯರು ಪ್ರಳಯ ಕಾಲಾಗ್ನಿಯೇ ಹನುಮಂತನ ರೂಪವಾಗಿ ಬಂದಿತೆಂದು ನುಡಿಯುತ್ತಾ ಓಡಲಾರದೆ ಕಂಗೆಟ್ಟು ತಮ್ಮ ಮಕ್ಕಳನ್ನು ಎತ್ತಿ ಹಾಕಿಕೊಂಡು ಬೀಳುತ್ತಿದ್ದರು. ಉಪ್ಪರಿಗೆಯ ಮೇಲಿದ್ದ ರಾಕ್ಷಸ ಸ್ತ್ರೀ ಉಪ್ಪರಿಗೆಗಳು ಜರಿದು ಬೀಳುತ್ತಿರಲು ಮೇಘಮಂಡಲದಿಂದ ಬೀಳುವ ಮಿಂಚುಗಳಂತೆ ತಲೆಯನ್ನು ಕೆದರಿಕೊಂಡು ಬೀಳುತ್ತಿದ್ದರು. ಹನುಮಂತನು ಆ ಉಪ್ಪರಿಗೆಗಳಿಂದ ಬೀಳುವ ವಜ್ರ, ಹವಳ, ವೈಡೂರ್ಯ, ಮುತ್ತಿನ ಸರಗಳನ್ನು, ಕರಗಿ ಬೀಳುವ ಚಿನ್ನ ಬೆಳ್ಳಿಗಳ ತಗಡುಗಳನ್ನು ನೋಡುತ್ತಾ ತೃಣ ಸಮೂಹಗಳನ್ನು ಹತ್ತಿ ಉರಿಯುವ ಯಜ್ಞ ಪುರುಷನು ಹೇಗೆ ತೃಪ್ತಿ ಪಡೆಯನು ಹಾಗೆ ತೃಪ್ತಿ ಪಡೆಯದೆ ಆ ರಾಕ್ಷಸರನ್ನು ಕೊಲ್ಲಬೇಕೆಂದು ಪ್ರಜ್ವಲಿಸುತ್ತಿದ್ದ ಲಂಕಾ ಪಟ್ಟಣವನ್ನು ನೋಡುತ್ತಿದ್ದನು. ಆ ಪಟ್ಟಣದೊಳಗೆ ಹನುಮಂತನಿಂದ ಬಿದ್ದ ರಾಕ್ಷಸರಿಲ್ಲದ ಭೂಮಿಯೇ ಇರಲಿಲ್ಲ.
ಹನುಮಂತನ ಬಾಲದ ಅಗ್ನಿಯಿಂದ ಸುಡಲ್ಪಟ್ಟ ಲಂಕಾಪಟ್ಟಣವು ಒಂದು ದಿಕ್ಕಿನಲ್ಲಿ ಪುಷ್ಪಿತವಾದ ಮುತ್ತುಗದ ಮರದಂತೆಯೂ ಮತ್ತೊಂದು ದಿಕ್ಕಿನಲ್ಲಿ ಕುಸುಮಿತವಾದ ಮುಳ್ಳು ಬೂರುಗದ ಮರದಂತೆಯೂ ಒಪ್ಪುತ್ತಿತ್ತು. ಈ ರೀತಿಯಲ್ಲಿ ಮಹಾತ್ಮನಾಗಿ ಅತಿವೇಗವುಳ್ಳ ಹನುಮಂತನಿಂದ ದಹಿಸಲ್ಪಟ್ಟ ಲಂಕಾಪಟ್ಟಣವು ಪರಮೇಶ್ವರನ ಬಾಣಾಗ್ನಿಯಿಂದ ಸುಡಲ್ಪಟ್ಟ ತ್ರಿಪುರದಂತೆ ಒಪ್ಪುತ್ತಿತ್ತು. ಲಂಕಾ ಪಟ್ಟಣವೆಲ್ಲವೂ ದಹನವಾಗಲು ಅಗ್ನಿಜ್ವಾಲೆಯು ತ್ರಿಕೂಟ ಪರ್ವತವನ್ನು ಸುತ್ತಿಕೊಂಡು ಅಂತರಿಕ್ಷ ಮಾರ್ಗವಾಗಿ ಹೊಳೆಯುತ್ತಿತ್ತು. ಯಜ್ಞ ಪುರುಷನು ರಾಕ್ಷಸರ ಶರೀರವೆಂಬ ಆಜ್ಯದಿಂದ ಕೆಚ್ಚಿ ಹೊಗೆಯಿಲ್ಲದೆ ಒಂದೇ ಸಲ ಉದಯಿಸಿದ ಕೋಟಿ ಮಂದಿ ಸೂರ್ಯರ ತೇಜಸ್ಸುಳ್ಳವನಾಗಿ ಪಟ್ಟಣವೆಲ್ಲವನ್ನು ಬಳಸಿಕೊಂಡು ಪ್ರಜ್ವಲಿಸುತ್ತಾ ಸಿಡಿಲ ಧ್ವನಿಯನ್ನು ಅನುಸರಿಸುವ ತನ್ನ ಜ್ವಾಲೆಯ ಚಟಚಟತ್ಕಾರ ಧ್ವನಿಗಳಿಂದ ಬ್ರಹ್ಮಾಂಡವೆಲ್ಲವನ್ನು ಒಡೆಯುತ್ತಾನೋ ಎಂಬಂತೆ ಅಂತರಿಕ್ಷ ಲೋಕ ಪರ್ಯಂತವೂ ವ್ಯಾಪಿಸಿ ಅತ್ಯಂತ ಉಷ್ಣವುಳ್ಳವನಾಗಿ ಮುತ್ತುಗದ ಹೂವಿನ ಅಗ್ರಭಾಗದಂತೆ ಒಪ್ಪುತ್ತಿದ್ದನು. ಮತ್ತೊಂದು ದಿಕ್ಕಿನಲ್ಲಿ ಶಾಂತವಾಗಿ ಅಲ್ಪವಾದ ಹೊಗೆಯುಳ್ಳವನಾಗಿ ಕನ್ನೈದಿಲು ಪುಷ್ಪಗಳಂತೆ ಒಪ್ಪುತ್ತಿದ್ದನು. ಅಲ್ಲಲ್ಲಿ ರಾಕ್ಷಸರು ಹನುಮಂತನನ್ನು ನೋಡಿ ಅಕಟಕಟ, ಈತನು ಸರ್ವಲೋಕಕ್ಕೆ ಒಡೆಯನು, ಚತುರ್ಮುಖನೂ ಆದ ಆದಿ ಬ್ರಹ್ಮನು, ಸಮಸ್ತ ದೇವತೆಗಳಿಗೂ ಯಮನು, ವರುಣನು, ವಾಯುವು, ರುದ್ರನು, ಅಗ್ನಿಯು, ಸೂರ್ಯನು, ಕುಬೇರನು, ಈಶಾನ್ಯನು, ಅಲ್ಲದೆ ಸಮಸ್ತ ಪ್ರಜೆಗಳಿಗೂ ಕಾಲವು ತುಂಬಲು ಶಿಕ್ಷೆ ಮಾಡುವ ಕಾಲ ಸ್ವರೂಪನು. ಹಾಗಿಲ್ಲದಿದ್ದರೆ ಇಷ್ಟು ತೇಜಸ್ಸು ರಾಕ್ಷಸರನ್ನು ನಾಶ ಮಾಡಬೇಕೆಂಬ ನಾಶರಹಿತವಾಗಿ ವ್ಯಕ್ತವಲ್ಲದ ರೂಪುಳ್ಳ ಪರಾಪರ ವಸ್ತುವೇ ಈ ಆಕಾಶವಾಗಿ ಬಂದಿತು ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ದಹನವಾಗುತ್ತಿದ್ದ ಲಂಕಾ ಪಟ್ಟಣವನ್ನು ಕಂಡು ಖೇಚರವಾಸಿಗಳು ಹನುಮಂತನ ಅದ್ಭುತ ಚಾರಿತ್ರ್ಯಕ್ಕೆ ಅತ್ಯಾಶ್ಚರ್ಯ ಪಡುತ್ತಿದ್ದರು. ಅತ್ಯಂತ ದೈನ್ಯ ಭಾವದಿಂದ, ಆ ತಂದೆಯೇ, ಆ ಮಗನೇ, ಆ ಪ್ರಾಣಕಾಂತನೇ, ನಮ್ಮ ಭೋಗಾದೃಷ್ಟ ಜೀವನವೆಲ್ಲವೂ ಇಂದಿಗೆ ತೀರಿದವಲ್ಲ ಎಂದು ಗೋಳಾಡುವ ರಾಕ್ಷಸ ಕೋಲಾಹಲ ಧ್ವನಿಯಿಂದ ಅತ್ಯಂತ ಭಯಂಕರವಾಗಿ ಲಂಕಾ ಪಟ್ಟಣವು ಮಹಾತ್ಮರಾದ ದೇವರ್ಷಿಗಳ ಶಾಪದಿಂದ ನಾಶ ಹೊಂದಿತೋ ಎಂಬಂತೆ ತೋರುತ್ತಿತ್ತು. ಹನುಮಂತನು ಅನೇಕ ಉಪ್ಪರಿಗೆ, ಮೇಲುಮಚ್ಚು, ಶಯ್ಯಾಗ್ರಹ, ಶೃಂಗಾರ ಮಂಟಪ ಸಹಿತವಾದ ಆ ಪಟ್ಟಣವನ್ನು ಸುಟ್ಟು ಅಶೋಕವನವನ್ನು ನಾಶ ಮಾಡಿ ಅನೇಕ ರಾಕ್ಷಸರನ್ನು ಸಂಹರಿಸಿ ಕೃತಕೃತ್ಯನಾಗಿ ಶ್ರೀರಾಮನ ಧ್ಯಾನವನ್ನು ಮಾಡುತ್ತಿದ್ದನು. ಅಂತರಿಕ್ಷ ಮಾರ್ಗದಲ್ಲಿ ನೋಡುತ್ತಿದ್ದ ದೇವಾಸುರ, ಯಕ್ಷ, ಗರುಡ, ಗಂಧರ್ವ, ದೇವರ್ಷಿ ಮೊದಲಾದವರು ಜಯ ಜಯ ಎಂದು ಹನುಮಂತನನ್ನು ಕೊಂಡಾಡುತ್ತಿದ್ದರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.